ನಮಸ್ತೆ ಸ್ನೇಹಿತರೆ, ಇವತ್ತು ಹುಳ್ಳಿಕಾಳು ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಹುಳ್ಳಿಕಾಳು ಹಾಗೆ ಸ್ವಲ್ಪ ಅಳಸಂದೆ ಕಾಳನ್ನ ಬೇಯಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 3-4 ಅಥವಾ ಸ್ವಲ್ಪ ಹಾರ್ಡಾಗಿದ್ದರೆ 5 ವಿಷಲ್ ಹೊಡ್ಸ್ಕೊಬೇಕು. ನಾನು ಮೀನ್ ವೈಲು ಕೊಬ್ಬರಿ ಅಥವಾ ತೆಂಗಿನ ತುರಿ ಸೇರಿಸ್ಕೊಂಡು ಹುಣಸೆಹಣ್ಣು ಹಾಕ್ಕೊಂಡು ಹಾಗೆ ಜೀರಿಗೆ, ಈರುಳ್ಳಿ ಹಾಗೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ರುಬ್ಬೋದಕ್ಕೆ. ಸೊ ಇದು ಬೆಂದಾದಮೇಲೆ 1-2-3 ಕೆಂಪು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಗೆ ಸಾಂಬಾರು ಪೌಡರು 3 ಟೇಬಲ್ ಸ್ಪೂನ್ ಸಾಂಬಾರು ಪೌಡರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ಸಾರಿಗೆ ಬೇಕಾಗಿರೋ ಮಸಾಲೆ ರೆಡಿ ಆಗುತ್ತೆ. ಸೊ ಮೀನ್ವೈಲ್ ನಮ್ಮದು ಬೆಂದಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ ನಾನು. ಒಂದು ಕಾಳನ್ನ ತೆಗೆದು ಈ ಥರ ನೋಡಿದ್ರೆ ಸ್ಪ್ಲಿಟ್ ಆದರೆ ಅದು ಬೆಂದಿದೆ ಅಂತ ಅರ್ಥ. ಸೊ ಸ್ವಲ್ಪ ಕಾಳು ರುಬ್ಬೋದಕ್ಕೆ ಹಾಕ್ಕೊಂಡು ಅದನ್ನು ರುಬ್ಕೊತಾ ಇದ್ದೀನಿ. ಹಾಗೆ ಕಾಳನ್ನು ನೀರನ್ನು ಬಸಿದು ಸಪ್ರೇಟ್ ಮಾಡಿಕೊಂಡೆ. ಆಮೇಲೆ ಬಸ್ದಿರೋ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಸೊ ಒಂದು ರೌಂಡ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಉಪ್ಪು ನಾವು ಕಾಳು ಬೇಯಿಸೋದಕ್ಕೆ ಹಾಕ್ಕೊಂಡಿದ್ದರಿಂದ ಮತ್ತೆ ಹಾಕೋದಿಲ್ಲ. ಸೊ ಅದಕ್ಕೆ ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಸೊ ನಮ್ಮ ಸಾಂಬಾರು ರೆಡಿ ಆಗೋಯಿತು ಎಷ್ಟು ಬೇಗ. ಕಾಳಿಗೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಸಾಸಿವೆ ಹಾಗೆ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಕಾಳನ್ನ ಮಿಕ್ಸ್ ಮಾಡಿದ್ರೆ 1-2 ಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡಿದ್ರೆ ಸೊ ಕಾಳು ಒಗ್ಗರಣೆನೂ ರೆಡಿ ಆಗುತ್ತೆ. ಸೊ ಕ್ವಿಕ್ಕಾಗಿ ಬಸ್ಸಾರು ಹಾಗೆ ಸೈಡಿಗೆ ಕಾಳು ನೆಂಚ್ಕೊಳೋದಕ್ಕೆ ರೆಡಿ ಆಗೇ ಹೋಯಿತು. ನಾನಿಲ್ಲಿ ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೊತಾ ಇದ್ದೀನಿ. ರಾತ್ರಿ ಮುದ್ದೆ ಜೊತೆ ತಿಂತೀನಿ ಇದೇ ಸಾರು ಮತ್ತು ಕಾಳನ್ನ. ಸೊ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಬಸ್ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಟೇಸ್ಟ್ ಹೆಂಗಿರುತ್ತೆ ಅಂತಂದರೆ ಬಸ್ಸಾರು ಉಪ್ಪೆಸರಲ್ಲೇ ಅದರ ಕಸರತ್ತು ಅಂತ ಸಾಂಗೆಲ್ಲ ಹೇಳಿದಾರಲ್ಲ, ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿತ್ತು ಅಂತ ಹೇಳೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ.